ಈಗ 337ನೇ ಕಥೆಯನ್ನು ಕೇಳೋಣ. ಪರಶುರಾಮ ತನ್ನ ಅಣ್ಣಂದರ ಜೊತೆಯಲ್ಲಿ ಕಾಡಿನ ಒಳಗೆ ಹೊರಟಿದ್ದಾನೆ. ಗೆಡ್ಡೆ ಗಣಸುಗಳನ್ನು ತರಲಿಕ್ಕೆ, ಸಮಿತಿಗಳನ್ನು ಕಟ್ಟಿಗೆಗಳನ್ನು ಆರಿಸಿಕೊಂಡು ಬರಲಿಕ್ಕೆ. ಕಾರ್ತಿವೀರ್ಯರನ್ನ 10,000 ಮಕ್ಕಳು ಬಹಳ ನಿರಾಶರಾಗಿದ್ದಾರೆ. ತನ್ನ ತಂದೆಯನ್ನು ಪರಶುರಾಮ ಕೊಂದನಲ್ವಾ, ನಾವೆಲ್ಲರೂ ಸೇರಿ ಅವರ ತಂದೆಯನ್ನು ಕೊಂದು ಹಾಕೋಣ ಇಟ್ಟು ಹೇಳಿ ಸೀದಾ ಆಶ್ರಮಕ್ಕೆ ಬಂದರು. ಜಮದಗ್ನಿ ಋಷಿಗಳು ತಪಸ್ಸಿನಲ್ಲಿದ್ದಾರೆ. ಹೋದವರೇ ಅವರನ್ನು ಹಿಡಿದು ಅವರ ರುಂಡವನ್ನು ಕತ್ತರಿಸಿಬಿಡ್ತಾರೆ. ಆ ಕಾರ್ತಿವೀರ್ಯನ ಮಕ್ಕಳು ಕುಗಾಡ್ತಾಳೆ, ಚಿರಾಡ್ತಾಳೆ ಆ ರೇಣುಕೆ. ಆಗ ಪರಶುರಾಮ ಅವರ ಅಣ್ಣಂದರು ಓಡಿ ಬಂದು ನೋಡ್ತಾರೆ, ತಂದೆ ಕೆಳಗೆ ಬಿದ್ದಿದ್ದಾರೆ. ಸ್ವಲ್ಪ ಹೊತ್ತು ವಿಲಾಪ ಮಾಡಿದರು. ನಂತರ ಸಂಸ್ಕಾರವನ್ನು ಮುಗಿಸಿದ್ದಾರೆ. ಹೊರಟೇ ಬಿಟ್ಟ. ಆ ಕೊಡಲಿಯನ್ನು ಹಿಡಿದುಕೊಂಡು 10,000 ದುಷ್ಟರನ್ನು ಕೂಡ, ಕಾರ್ತಿವೀರ್ಯನ ಮಕ್ಕಳನ್ನು ಅವ್ರ ರುಂಡವನ್ನು ತರೆದು ಹಾಕಿಬಿಡ್ತಾರೆ. ಹುಡುಕಿ ಸಾಯಿಸಿಬಿಡ್ತಾರೆ. ಆಗಿನ ಕಾಲದಲ್ಲಿ ದುಷ್ಟ ಕ್ಷತ್ರಿಯರು ತುಂಬ ಜನ ಇದ್ದರು. ಅವ್ರಿಗೆಲ್ಲರನ್ನು ಕೂಡ ಆ ಪರಶುರಾಮ ಸಂಹರಿಸ್ತಾ ಇದ್ದಾನೆ. 21 ಕುಲ ತನಕ ಆ ದುಷ್ಟ ಕ್ಷತ್ರಿಯರ ಅಂತಕನಾಗಿದ್ದಾರೆ. ವಿಷ್ಣು ಭಕ್ತರಾಗ ಕ್ಷತ್ರಿಯರನ್ನು ಏನು ಮಾಡಲಿಕ್ಕೆ ಹೋಗಿಲ್ಲ. ಅವರು ಉಪಾಯದಿಂದ ತಪ್ಪಿಸಿಕೊಳ್ತಿದ್ದರು. ಯಾರಾದರೂ ಯಜ್ಞ ಮಾಡ್ತಿದ್ರೆ ಅಂಥವರನ್ನು ಕೊಲ್ಲಲಿಕ್ಕೆ ಹೋಗ್ತಿದ್ದಿಲ್ಲ ಪರಶುರಾಮ. ಯಾರಾದರೂ ವಿವಾಹದಲ್ಲಿದ್ದರೆ, ಮದುವೆ ಮಂಟಪದಲ್ಲಿದ್ದರೆ ಅಂಥ ಕ್ಷತ್ರಿಯರನ್ನು ಕೊಲ್ತಿದ್ದಲ್ಲ. ಹೀಗಾಗಿ ಪರಶುರಾಮ ಬಂದಾಗಲ್ಲ ದಶರಥ ಯಾರನ್ನಾದರೂ ಕುಡಿತ ಮದುವೆ ಮಾಡಿಸ್ಕೊಳ್ತಿದ್ರಂತೆ. ಹೀಗಾಗಿ ದಶರಥರನ್ನು ಪರಶುರಾಮ ಏನೂ ಮಾಡ್ತಿದ್ದಿಲ್ಲ. ಜನಕ ಯಾವಾಗ ಬಂದರೂ ಪರಶುರಾಮ ಬರುವಾಗಲ್ಲ ಯಜ್ಞ ಮಾಡ್ತಾ ಇದ್ದ. ಹೀಗೆ ಜನಕನ್ನು ತಪ್ಪಿಸಿಕೊಳ್ತಿದ್ದ. ಹೀಗೆ ರಾಜರೆಲ್ಲರೂ ಕೂಡ ವಿಷ್ಣು ಭಕ್ತರಾದವರು ಪರಶುರಾಮನ ನಿಗ್ರಹಕ್ಕೆ ಅವರು ಒಳಗಾಗಲಿಲ್ಲ. ಈ ರೀತಿ ದುಷ್ಟ ಕ್ಷತ್ರಿಯ ಅಷ್ಟೂ ಜನರನ್ನು ನಾಶ ಮಾಡಿ ಕೊನೆಗೂ ಮಹಾಯಜ್ಞವನ್ನು ಮಾಡ್ತಿದ್ದಾನೆ. ದೊಡ್ಡ ಯಜ್ಞವನ್ನು ಮಾಡಿ ಇಡೀ ಭೂಮಂಡಲವನ್ನು ಬ್ರಾಹ್ಮಣರಿಗೆ ದಾನವನ್ನು ಮಾಡಿ ಕೊಟ್ಟಿದ್ದಾನಂತೆ. ಸೆಮಂತ ಪಂಚಕ ಎಂಬ 5 ಮಡುಗಳು, ರಕ್ತದ ಮಡುಗಳು, ಅವುಗಳನ್ನು ತೀರ್ಥವನ್ನಾಗಿ ಪರಿಣಮಿಸಿದ್ದಾನೆ. ಸೆಮಂತ ಪಂಚಕ ತೀರ್ಥ ಅಂತ ಈಗಲೂ ಕೂಡ ಇದೆ. ಹೀಗೆ ಪರಶುರಾಮ ಇಡೀ ಭೂಮಂಡಲವನ್ನು ಬ್ರಾಹ್ಮಣರಿಗೆ ದಾನ ಮಾಡಿದ. ತನ್ನ ಕೊಡಲಿಯನ್ನು ಎತ್ತಿ ಸಮುದ್ರಕ್ಕೆ ಹೋಗದ. ಸಮುದ್ರ ಹಿಂಜರಿಯಿತು. ಅದು ಪರಶುರಾಮ ಕ್ಷೇತ್ರ ಅಂತ ಆಗಿದೆ. ಇವತ್ತಿಗೂ ಮಹೇಂದ್ರ ಪರ್ವತದಲ್ಲಿ ಪರಶುರಾಮ ಅಲ್ಲಿ ಕೂತಿದ್ದಾರೆ ಅಂತ ಪರಶುರಾಮ ದೇವರ ಚರಿತ್ರೆ ಪರಮ ಮಂಗಳಕರವಾದದ್ದು. ಇಲ್ಲಿಗೆ 337ನೇ ಕಥೆ ಮುಕ್ತಾಯವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು.